ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಯಾರ್ಯಾರಿಗೆ ಈ 7.5 ಅಂತಕ್ಕಂತಹದ್ದು ಇದೆಯೋ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿಯಿಂದ ಭಯವನ್ನು ನೀವು ಹೊರದೂಡಬೇಕಾದರೆ ಈ ತರಹದ್ದು ಪ್ರದೋಷ ಕಾಲಗಳು ಬಂದಾಗ ಈ ಶನಿಗೆ ಸಂಬಂಧಪಟ್ಟ ಅತ್ಯಂತ ಪರ್ವಕಾಲ ಅಂತಂದರೆ ಶನಿ ಪ್ರದೋಷ ಬರ್ತಕ್ಕಂತಹದ್ದು, ಶನಿ ತ್ರಯೋದಶ ಬರ್ತಕ್ಕಂತಹದ್ದು. ಈ ದಿವಸ ದ್ವಾದಶಿ ಇರ್ತಕ್ಕಂಥದ್ದು 4 ಗಂಟೆ. ಆ ನಂತರ ನಿಮಗೆ ಪ್ರದೋಷ ಕಾಣಿಸ್ಕೊಳ್ಳೋದ್ರಿಂದ 5 ರಿಂದ 6 ಮರೆಯದೆ ಇವತ್ತು ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಎಳ್ಳೆಣ್ಣೆ ನಿಮ್ಮ ಶಕ್ತಿಯಾನುಸಾರ ದಾನ ಮಾಡ್ತಾ ಬನ್ನಿ. ಒಂದು 19 ನಿಮಿಷಗಳ ಕಾಲ ಅಲ್ಲೇ ಕುಳಿತುಕೊಂಡು ನೀವು ಧ್ಯಾನಸ್ಥರಾಗುವಂಥದ್ದು, ಮಗ್ನರಾಗಿ ಬಿಡ್ತಕ್ಕಂತಹದ್ದು. ನಿಮಗಿರ್ತಕ್ಕಂತಹ ಕುಂದು ಕೊರತೆಗಳನ್ನು ಹೇಳಿಕೊಳ್ಳೋ ಪ್ಲೇಸ್ ಇವತ್ತು ಯಾವುದಾದ್ರೂ ಇತ್ತು ಅಂತಂದರೆ ಅದು ಶ್ರೀ ಭಗವಾನ್ ಶನೇಶ್ವರನ ದೇವಾಲಯವಾಗಿರುತ್ತೆ ನನ್ನ ಬಂಧುಗಳೇ. ಅಲ್ಲಿ ಕುಳಿತುಕೊಂಡು ಒಂದು ಪ್ರಾರ್ಥನೆ ಮಾಡಿ ಕಷ್ಟ ಅಂತ ಇದೀವಲ್ಲ ಅವೆಲ್ಲ ನಿವಾರಣೆ ಮಾಡ್ತಕ್ಕಂತಹದ್ದು. ಆಮೇಲೆ ಯಾವುದೋ ನಮ್ಮ ಕೆಲಸಗಳಾಗಬೇಕಾಗಿತ್ತಲ್ಲ, ಆ ಕೆಲಸಗಳು ಯಾವುವು ಆಗಲಿಲ್ಲ ಅಂತಂದರೆ ಈ ಅಡ್ಡ ಹಾಕುವವನೇ ಶನೇಶ್ವರನಾಗಿರುತ್ತಾನೆ. ಅಂತಹ ಯಾವ ಕೆಲಸಗಳಿಗೂ ನಮಗೆ ಅಡ್ಡ ಆತಂಕ ಬರಬಾರದು ಅನ್ನೋದನ್ನು ಒಂದು ಪ್ರಾರ್ಥನೆ ಅಂತ ಮಾಡ್ತೀನಿ. ಅಂತಂದರೆ ಓಂ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನ ಸೌರಿ ಪ್ರಚೋದಯಾತ್ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೆಚ್ಚಿಗೆ ಹೇಳಿಕೊಂಡಾಗ ಹೆಚ್ಚಿನ ಫಲವನ್ನು ತಾವು ಕಾಣ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.